ನಮ್ಮ ಹೋಬಳಿ ಯುವ ಮುಖಂಡರಾದಂತ ಹರೀಶ್ ಗೌಡ್ರು ಹಾಗೂ ಅವರ ಸ್ನೇಹಿತರು ರೇವಣ್ಣವರು, ಮಲ್ಸಂದ್ರ ಮತ್ತು ಉಳಿದಂತೆ ವಸಂತಣ್ಣವರು, ತಿರುಮಲೇಶ್ ಅವರ ಸಂಖ್ಯೆನ ಇಲ್ಲಿ ಸೇರಿ ಒಂದು ಒಳ್ಳೆ ಸಂಘಟನೆನ ಮಾಡಿದಿರ. ಈ ಒಂದು ಸಂಘಟನೆ ಹೀಗೆ ಮುಂದುವರಿಲಿ ಹಾಗೂ ಈ ಒಂದು ಸಂಘಟನೆ ಈ ಜಾಗದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಕೋಮಲ್ ನಿರ್ದೇಶಕರಾದಂತ ನಾಗರಾಜಣ್ಣವರು, ತಾಯರು ವಕೀಲರವರು, ಅವರು ಸಹ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅವರ ಅಣ್ಣನ ದೇವರಾಜಣ್ಣವರ ರೀತಿಯಲ್ಲಿ ಹಾಗೂ ಹರೀಶ್ ಗೌಡ್ರು ಅವ್ರ ತಂದೆ ಈ ನಮ್ಮ ಹೋಬಳಿ ಭಾಗದಲ್ಲಿ ಅವ್ರ ತಂದೆ ಕೂಡ ಒಳ್ಳೆ ಹೆಸರು ಮಾಡಿದ್ರು. ವನರಸತ್ನವರು ಅವರ ಹಾದಿಯಲ್ಲೇ ಹರೀಶ್ ಗೌಡ್ರು ಕೂಡ ಹೊರಟಿದ್ದಾರೆ. ಮತ್ತೆ ನಮ್ಮ ಅಶ್ವಥ್ ರಾಮಣ್ಣ ಅವರು, ಮತ್ತೆ ಎಲಿಚಪುರ ಮಂಜು ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಕುಮಾರ್ ಅವರು, ಕೃಷ್ಣ ಮಾಜಿ ಉಪಾಧ್ಯಕ್ಷರು, ಸೊಸೈಟಿ ಉಪಾಧ್ಯಕ್ಷರಾದಂತ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶ್ರೀಧರ್ ಅವರು ಸಹ ಕುರ್ಕಿ ರಾಮಚಂದ್ರಪ್ಪನವರ ಹೆಸರನ್ನ ನೀವು ಕೇಳಿರ್ತೀರಾ. ಸತತವಾಗಿ ಅವರು ಕೂಡ ಒಂದು ಪಬ್ಲಿಕ್ ಸೇವೆಯಲ್ಲಿ ನಮ್ಮ ನರಸಾಪುರ ಭಾಗದಲ್ಲಿ ಅಂದ್ರೆ ನನ್ನ ತಂದೆಯವರು, ಅವರು ಕೂಡ ಸೊಸೈಟಿ ಪ್ರೆಸಿಡೆಂಟ್ ಆಗಿ ಈ ಜನರಿಗೆ ಮತ್ತು ಜೆಡಿಎಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿ 2005 ಅವರ ಹಾದಿಯಲ್ಲಿ ನಾವು ಕೂಡ ಜನರ ಮಧ್ಯೆ ಹಾಗೂ ಜೆಡಿಎಸ್ ಪಕ್ಷದ ಸಂಘಟನೆಯಲ್ಲಿ ಇದುವರೆಗೂ ಬಂದಿದ್ದೀವಿ. ಉಳಿದಂತೆ ಇಲ್ಲಿ ಆಸೀನರಾಗಿರುವಂತ ಸಹೋದರರು, ಕಿರಿಯ ಸಹೋದರರು, ಇಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿ ಆಗಮಿಸಿದ್ರು ಸಹ ಜೆಡಿಎಸ್ ಪಕ್ಷದಲ್ಲಿ ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ಆಸ್ತಿ. ಕಾರ್ಯಕರ್ತರ ಮುಖಂಡರು ಯಾವತ್ತು ಜೆಡಿಎಸ್ ಪಕ್ಷದಲ್ಲಿ ಶಕ್ತಿ ಕಾರ್ಯಕರ್ತರು ಅನ್ನೋದು ನಮ್ಮ ಜೆಡಿಎಸ್ ಪಕ್ಷದ ಒಂದು ಮುಖ್ಯ ಧ್ಯೇಯ ಆಗಿದೆ. ಯಾವಾಗಲೂ ಸಹ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಊರುಗಳಲ್ಲಿ ತಾವು ಬೇರೆ ಕಡೆಗೆ ಹೋಗದೆ ಉಳ್ಕೊಂಡಿರೋದು ಜೆಡಿಎಸ್ ಪಕ್ಷದ ದೊಡ್ಡ ಆಸ್ತಿ ಹಾಗೂ ಜೆಡಿಎಸ್ ಪಕ್ಷದ ಅಸ್ತಿತ್ವ ಕೂಡ ಹೌದು. ಇಂಥ ಒಂದು ಪಕ್ಷವನ್ನ ಕಟ್ಟೋ ಮೂಲಕ ಕೆಲವು ಉದ್ದೇಶಗಳನ್ನು ಇಟ್ಕೊಂಡು ದೇಯೋದ್ದೇಶಗಳನ್ನ, ರೈತರ ಪರವಾದ ನಿಲುವುಗಳನ್ನ, ನೀರಾವರಿ ಹೋರಾಟಗಳನ್ನ ಗುರಿಯಾಗಿಟ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಈ ಒಂದು ಪಕ್ಷವನ್ನ ಸ್ಥಾಪಿಸಿದ್ರು. ಅವರ ಹಾದಿನಲ್ಲೇ, ಹೋರಾಟಗಳ ಹಾದಿನಲ್ಲೇ ಕುಮಾರಣ್ಣವರು 2 ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರನ ಸ್ವೀಕರಿಸಿ ಅವರು ಸಹ ರಾಜ್ಯದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ತುಂಬಾ ಟೀಚರ್ಸ್ ಪರವಾಗಿ, ರೈತರ ಪರವಾಗಿ ಸಾಲ ಮನ್ನಾ, ಅಧಿಕಾರ ಅವರಿಗೆ ಕಡಿಮೆ ಸಮಯ ಸಿಕ್ಕಿದ್ರು ಕೂಡ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ತುಂಬಾ ಉತ್ತಮವಾಗಿ ಆಡಳಿತನ ಕೊಟ್ಟು ಸಮಯನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ನಮ್ಮ ಹಾಗೆ ಅವರ ಹಾದಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಾತ ಮತ್ತು ತಂದೆ ಅವರ ಜವಾಬ್ದಾರಿಗಳನ್ನ ಒತ್ತು ಇವತ್ತು ಬಿಡದಿ ಹೋರಾಟದಲ್ಲಿ ರೈತರ ಪರವಾಗಿ ಮಳೆ ಗಾಳಿ ಅಂತ ಲೆಕ್ಕಿಸದೆ ಹೋರಾಟ ಮಾಡ್ತಿದ್ದಾರೆ. ವಿರೋಧ ಪಕ್ಷಗಳು, ಜೆಡಿಎಸ್ ಪಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದಾರೆ ಅಂತ ಒಂದು ಸುಳ್ಳನ್ನ ಹೇಳ್ತಾ ಇದ್ರು ಸಹ ಅವ್ರು ಖಂಡಿತ ಸುಳ್ಳು ಹೇಳ್ತಿದ್ದಾರೆ. ಇವತ್ತು ನಿಖಿಲ್ ಅವರೇನು ಈ ಒಂದು ಕಾರಣಕ್ಕೆ ಭವಿಷ್ಯತ್ ಕಟ್ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಅವರ ಭವಿಷ್ಯತ್ತು ಈಗಾಗಲೇ ಕರ್ನಾಟಕದ ಜನ, ರೈತರು ಅವ್ರ ಪರವಾಗಿ ನಿಂತಿದ್ದಾರೆ. ಮುಂದೆ ಅವರಿಗೆ ಅವರ ತಂದೆ ಹಾದಿನಲ್ಲೇ ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಅಧಿಕಾರ ಕೊಡೋ ಮೂಲಕ ಜನರನ್ನ ಅಭಿವೃದ್ಧಿ ಎಡೆಗೆ ಕರ್ಕೊಂಡು ಹೋಗೋದ್ರ ಮೂಲಕ ನಮ್ಮ ಕಾರ್ಯಕರ್ತರು, ಮುಖಂಡರು ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಹಾಗೂ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜೆಡಿಎಸ್ ಪಕ್ಷ, ಜೆಡಿಎಸ್ ಅಂತಂದ್ರೆ ಆಗ್ಲೇ ಅಣ್ಣ ಹೇಳ್ತಾ ಇದ್ರು, ಜೆಡಿಎಸ್ ಅಂತ ಹೇಳಿದ್ರೆ ಒಂದು ಜಾತಿ ಪರವಾದದ್ದಲ್ಲ, ರೈತರು ಒಂದೇ ಜಾತಿಯಲ್ಲಿ ಇಲ್ಲ ಅಂತ. ಖಂಡಿತ ಜೆಡಿಎಸ್ ಅಂದ್ರೆ ಜಾತ್ಯತೀತ ನಿಲುವುಗಳು, ಜಾತ್ಯತೀತವಾದ ನಿಲುವುಗಳನ್ನ ಇಟ್ಕೊಂಡು ತುಂಬಾ ಮುಖಂಡರು ಕೂಡ ಇವತ್ತು ರಾಜ್ಯದಲ್ಲಿ ಉನ್ನತವಾದ ಸ್ಥಾನಗಳನ್ನ ಅಲಂಕರಿಸಿರುವಂತ ಎಷ್ಟೋ ಜನ ನಾಯಕರು, ಸಿಎಂಗಳಾಗಿರುವಂತವರು ಸಹ ದೇವೇಗೌಡರ ಗಡಿ ಪಳಗಿ ನಂತರ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಂತ ಒಂದು ನಾಯಕತ್ವವನ್ನು ಹುಟ್ಟಾಕುವಂತ ಶಕ್ತಿ ಈ ಜೆಡಿಎಸ್ ಪಕ್ಷಕ್ಕಿದೆ. ಜೆಡಿಎಸ್ ಪಕ್ಷದ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ನಾವುಗಳು ಈ ಒಂದು 2028ರ ಚುನಾವಣೆಯಲ್ಲಿ ಮಾಡಬೇಕನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು ಈ ಸಭೆಗಳನ್ನ
ಮಾಡೋದಕ್ಕೆ ನಮ್ಮ ಯುವ ನಾಯಕರುಗಳು ಈ ಒಂದು ಸಭೆನ ಆಯೋಜಿಸಿದ್ದಾರೆ. ಈ ಸಭೆನಲ್ಲಿ ನೀವೆಲ್ಲ ಏನ್ ಸೇರಿದ್ದೀರಿ, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಈ ಸಮಯದಲ್ಲಿ ತಾವೆಲ್ಲ ಆ ಚುನಾವಣೆಗಳಿಗೆ ಒತ್ತು ಕೊಡುವ ಮೂಲಕ ಈ ಒಂದು ಪಕ್ಷನ ಆ ಚುನಾವಣೆಗಳನ್ನು ತಾವೆಲ್ಲ ಗೆಲ್ಲುವ ಮೂಲಕ ಈ ಪಕ್ಷದ ಸಂಘಟನೆಯಾಗಿ ಬಲ ಆಗ್ಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಳ್ತಾ, ಈ ಒಂದು ಸಂಘಟನೆಗೆ ನಮ್ಮ ಭಾಗದ ಯುವ ಮುಖಂಡರು ಆಗ್ಲೇ ಹರೀಶ್ ಗೌಡ್ರು ಹೇಳಿದ ಹಾಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ನಾಯಕತ್ವ ಬೇಕು. ಆ ನಾಯಕತ್ವ ಎಲೆಕ್ಷನ್ ಗೆದ್ರೆ ಮಾತ್ರ ಬರೋದಿಲ್ಲ. ಎಲೆಕ್ಷನ್ ಗೆದ್ದವರು MLA ಆದವರು ಎಲ್ಲರೂ ನಾಯಕತ್ವ ಬೇರೆ, ಚುನಾಯಿತರಾದವರು ಬೇರೆ. ಪ್ರತಿ ಸತಿನೂ ಈ 2005ರಿಂದ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರುಗಳು ಇದ್ರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರು ಏನಿದ್ರು ಇನಾಗ್ರೇಷನ್ಸ್ ಮಾಡೋದು, ಅಭಿವೃದ್ಧಿ ಮಾಡೋದೇ ಬೇರೆ, ಜನರ ಕಷ್ಟಗಳೇ ಬೇರೆ. ಆ ಕಷ್ಟಗಳಿಗೆ ನೇರವಾಗಿ ಸ್ಪಂದಿಸುವಂತ ನಾಯಕತ್ವದ ಅವಶ್ಯಕತೆ, ಆ ನಾಯಕನಾದವರು ಮುಂದಿನ ದಿನದಲ್ಲಿ MLA ಆಗಿ ಶಾಸಕರಾಗಿ ನಮ್ಮ ಜೊತೆ ಇದ್ರೆ ನಮ್ಮ JDS ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ಇಬ್ಬರಿಗೂ ಸಹ ತುಂಬಾ ಉತ್ತಮವಾಗಿರುತ್ತೆ. ಅವರ ಕಷ್ಟಗಳ ಪರಿಹಾರ ಸಿಗುತ್ತೆ. ಆ ರೀತಿ ಅಭಿವೃದ್ಧಿ ಆಲೋಚನೆಗಳು ಎಲ್ಲ ಇಟ್ಕೊಂಡಿರುವಂತ ವಿದ್ಯಾವಂತರಾದಂತ, ನೇರವಾಗಿ ತಮ್ಮದೇ ಶಕ್ತಿಯಿಂದ ಆನ್ ಸ್ಪಾಟ್ ಏನಾದ್ರೂ ಜನರಿಗೆ ಸ್ಪಂದಿಸುವಂತ ಶಕ್ತಿ ಇರುವಂತ ವ್ಯಕ್ತಿನ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆ ನಿರೀಕ್ಷೆ ಸ್ವಲ್ಪ ದಿನಗಳಲ್ಲಿ ನೆರವೇರುತ್ತೆ ಅಂತ ನನ್ನ ಒಂದು ಯೋಚನೆ. ಇದುವರೆಗೂ ನಾವು ಅದನ್ನ ನಾನ್ ಕಂಡಿಲ್ಲ. 20 ವರ್ಷಗಳಿಂದ 2005ರಿಂದ ನನ್ನ ತಂದೆ ಬ್ಲಾಕ್ ಅಧ್ಯಕ್ಷರಾಗಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಾಗ JDS ಬ್ಲಾಕ್ ಅಧ್ಯಕ್ಷರಾಗಿದ್ರು. ನನ್ನ ಪತಿ ಹರೀಶ್ ಗೌಡ್ರು JDS ವೇಂಗಲ್ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಆರಂಭಿಸಿ ಇಲ್ಲಿವರೆಗೂ ಹಂತವಾಗಿ APMC ನಿರ್ದೇಶಕರಾಗಿ, ಪ್ರೆಸಿಡೆಂಟ್ ಆಗಿ, ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿ, ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿ ನಿನ್ನೆ 2028ರಲ್ಲಿ ತಾಲೂಕು ಅಧ್ಯಕ್ಷರಾಗಿ, ಡಿಸ್ಟ್ರಿಕ್ಟ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮತ್ತು MLA ಚುನಾವಣೆಗೂ ಕೂಡ ನಾನೊಂದು ಆಸ್ಪಿರೆಂಟ್ ಇದ್ದೆ. ಇಷ್ಟು ಸಮಯದಲ್ಲಿ ನಾನು ಕೆಲಸ ಮಾಡುವಾಗ ಜನರ ಪರವಾಗಿ ಸ್ಥಳೀಯದಲ್ಲಿ ಶಾಸಕರಾಗಿ ಸ್ಪಂದಿಸಿರುವಂತ ವ್ಯಕ್ತಿನ ನಾನು ಕಂಡಿಲ್ಲ. ಈ ಸತಿ ನಮ್ಗೆ ಅಂತ ಒಂದು ವ್ಯಕ್ತಿ ಸಿಗ್ತಾರೆ ಅಂತ ನಿರೀಕ್ಷೆ ಇದೆ. JDS ಪಕ್ಷದಲ್ಲಿ ಅಂತ ಒಂದು ವ್ಯಕ್ತಿಗೆ ಅವಕಾಶ ಸಿಗ್ಲಿ, ಆ ವ್ಯಕ್ತಿ ಜೊತೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಒಂದು ನಿರೀಕ್ಷೆಯನ್ನ ಕೂಡ ನಾನು ವ್ಯಕ್ತಪಡಿಸ್ತಾ, ಯಾಕಂದ್ರೆ ದುಡ್ಡಿದ್ದವರೆಲ್ಲ ಚುನಾಯಿತರಾಗಿ ಪಾಲಿಟಿಕ್ಸ್ ನ ಕಮರ್ಷಿಯಲ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಈ ಕ್ಷೇತ್ರದವರು ಅಲ್ಲದೆ ಇರೋರು ಬಂದು ಹೊರಗಡೆಯಿಂದ ಸ್ಥಳೀಯ ಸಮಸ್ಯೆಗಳ ಅರಿವಿಲ್ಲದೆ ಬಂದ ಪುಟ್ಟ ಅಂತ ಚುನಾಯಿತರಾಗಿ ಅವ್ರ ಪಾಡ್ ಅವರದೊಂದು ಐಡೆಂಟಿಟಿ ಕಾರ್ಡ್ ಮಾಡ್ಕೊಂಡು ಮಾಡೋದು ಪ್ರಯೋಜನ ಇಲ್ಲ. ಹಾಗಾಗಿ ಅಂತ ಒಂದು ವ್ಯಕ್ತಿ ನಮ್ಗೆ ಅಭ್ಯರ್ಥಿಯಾಗಿ JDS ಪಕ್ಷದಲ್ಲಿ ಬರಲಿ. JDS ಪಕ್ಷಕ್ಕೆ ಈಗಲಾದ್ರೂ JDS ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಈ ಒಂದು ಇಷ್ಟು ವರ್ಷಗಳಿಂದ ನಾನು ಕಂಡ ಹಾಗೆ ನಾಯಕತ್ವ, ಹರೀಶ್ ಅವರು ಹೇಳುವ ಹಾಗೆ ಸ್ಪಾಟ್ ಅಲ್ಲಿ ಕಷ್ಟವನ್ನ ಬಗೆಹರಿಸುವಂತ ವ್ಯಕ್ತಿ ನಮಗೆ ಶಾಸಕರಾಗ್ಲಿ ಅಂತ ಬಯಸ್ತಾ, ಈ ಒಂದು ಮುಂದಿನ ಚುನಾವಣೆಗಳು ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ತಾವೆಲ್ಲ ಸಿದ್ಧತೆ ನಡೆಸಿ ಆ ಒಂದು ಶಕ್ತಿನ ಪಕ್ಷಕ್ಕೆ ತುಂಬಬೇಕು ಹಾಗೂ ತಾವು ಕೂಡ ಚುನಾಯಿತರಾಗಬೇಕಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ, ನನಗೆ ಈ ಒಂದು ಸಮಯದಲ್ಲಿ ಇಂಥ ಒಂದು ಒಳ್ಳೆ ಸಂಘಟನೆ ಮಾಡಿ ಈ ಒಂದು ವೇದಿಕೆ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಹರೀಶ್ ಗೌಡ್ರು ಹಾಗೂ ಎಲ್ಲಾ ಸ್ನೇಹಿತರು ಹಾಗೂ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ, ನಿಮ್ಮನ್ನ ನೋಡಿದ್ದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತಾ ನಾನು ಧನ್ಯವಾದಗಳನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರಗಳು.